ಏನ್ ಯೋಚನೆ ಮಾಡ್ತಿದ್ಯಾ? ಓ, ಪೆನ್ ಬೇಕಾ? ಅದನ್ನು ತಂದಿದ್ದೀನಿ, ತಗೋ, ಸೈನ್ ಮಾಡು. ಬೆಳಕಾಗ್ಬಿಡದ. ರಾಮ್, ನೀನ್ ಬಂಗಾರದಂತ ಅನ್ಕೊಣೋ. ನಾನು ಅಷ್ಟೆಲ್ಲ ಮಾಡಿದ್ರು ನನ್ನ ಮೇಲೆ ಒಂದು ಚೂರು ಸೇಟ್ ಇಟ್ಕೊಳ್ದೆ ನನ್ನ ಮೇಲೆ ಎಷ್ಟು ಕಾಳಜಿ ಮಾಡ್ತೀಯ. ಏನ್ ಮಾಡ್ತಿದೀಯಾ? ಅದು ಸೊಳ್ಳೆ. ಹಾ, ಸೊಳ್ಳೆ ನಿನ್ನ ಹಣೆ ಮೇಲೆ ಕುತ್ಕೊಂಡು ರಕ್ತ ಹಿರ್ತಿತ್ತುರಾ, ಅದಕ್ಕೆ ಓಡಿಸ್ತಾ ಇದ್ದೆ. ನೀನು ಕೆಳಗ್ ಬಾ, ನಾನು ಸ್ನಾನಕ್ಕೆ ರೆಡಿ ಮಾಡಿರ್ತೀನಿ, ಆಯ್ತಾ? ನಾನು ಹೇಳಿದ ವಿಷಯ ಏನಾಯ್ತು ಸಂಗೀತ? ನೋಡು, ಬೇಗ ನಾನು ಹೇಳಿರೋದನ್ನ ರೆಡಿ ಮಾಡ್ಕೊಂಡು ಬಾ. ಇವತ್ತು ಎಲ್ಲದಕ್ಕೊಂದು ಫುಲ್ ಸ್ಟಾಪ್ ಇಡ್ತೀನಿ. ಏನ್ ಮಾತಾಡ್ತಿದ್ದಮ್ಮ? ಯಾರದು? ಅಪ್ಪ, ಅದು ಅದು ಯಾಕಮ್ಮ ತಡವರ್ಸ್ತಿದ್ಯಾ? ಏನಾಯ್ತು? ಏನಿಲ್ಲಪ್ಪ, ನನ್ನ ಫ್ರೆಂಡು. ತುಂಬಾ ದಿನ ಆಗಿತ್ತು ಮಾತಾಡಿ, ಅದಕ್ಕೆ ಮಾತಾಡ್ತಿದ್ದೆ ಅಷ್ಟೇ. ದೇವ್ರೆ, ನನ್ನ ಗಂಡನಿಗೆ ಆಪರೇಷನ್ ಸರಿಯಾಗಿ ಆಗ್ಲಪ್ಪ, ಮೊದಲಿನ ಥರನೇ ಆಗೋಗ್ ಮಾಡಪ್ಪ ಭಗವಂತ. ಮೇಡಮ್ ಅವರೇ, ನಮ್ಮ ಯಜಮಾನ್ರದ್ದು ಆಪರೇಷನ್ ಎಲ್ಲ ಮುಗೀತಾ? ಈಗ ಹೇಗಿದ್ದೀರಾ ಅವರು? ಡೋಂಟ್ ವರಿ ಅಮ್ಮ, ನಾವು ಈಗಷ್ಟೇ ಸರ್ಜರಿ ಮಾಡಿದ್ದೀವಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವ್ರಿಗೆ ಪ್ರಜ್ಞೆ ಬರುತ್ತೆ. ನೀವು ಆಮೇಲೆ ಹೋಗಿ ಅವ್ರ ಹತ್ರ ಮಾತಾಡ್ಬೋದು. ಆ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಮ್ಮ.
ಹೋಗಿ ಬನ್ನಿ ಮಕ್ಕಳೇ, ಎರಡೂ ಜೋಡಿಗಳಿಗೂ ಒಳ್ಳೇದಾಗಲಿ. ನೀವು 100 ಕಾಲ ಸುಖವಾಗಿ ಮಾಡಬೇಕು. ಒಬ್ರಿಗೊಬ್ಬರನ್ನ ಹೊಂದ್ಕೊಂಡು ಸಣ್ಣ ಪುಟ್ಟ ತಪ್ಪುಗಳನ್ನ ಹೊಟ್ಟೆಗೆ ಹಾಕ್ಕೊಂಡು ಅನ್ಯೋನ್ಯವಾಗಿ ಬಾಳಿ. ಆದಷ್ಟು ಬೇಗ ಈ ಸಂಬಂಧದಿಂದ ಹೊರಗಡೆ ಬರ್ತೀನಿ ಅಪ್ಪ. ಮೇಡಮ್ ಏನಾಯ್ತು? ಯಾಕೆ ಗಾಬರಿತ ಬರ್ತಿದ್ಯಾ? ಅದು ಮೇಡಮ್, ನೀವು ಸರ್ಜರಿ ಮಾಡಿದ್ರಲ್ವಾ, ಹಾರ್ಟ್ ಪೇಷಂಟ್, ಅವ್ರಿಗೆ ಪಿಟ್ಸ್ ಬರ್ತಿದೆ. ವಾಟ್? ಏನ್ ಹೇಳ್ತಿದ್ಯಾ? ಇಷ್ಟೊತ್ತು ಚೆನ್ನಾಗೇ ಇದ್ರು, ಈಗ ಹಿಂಗಾಗಿದೆ ಮೇಡಮ್. ಓ ಗಾಡ್. ಮೇಡಮ್ ಅವರೇ, ಯಾಕೆ ಇಷ್ಟು ಗಾಬರಿಯಿಂದ ಓಡೋಗ್ತಾ ಇದ್ದೀರಾ? ಏನಾಯ್ತು? ನನ್ ಗಂಡನಿಗೆ ಏನಾಯ್ತು? ಏನಾದ್ರು ಸಮಸ್ಯೆ ಏನಿಲ್ಲ ತಾನೇ? ಒಂದ್ ನಿಮಿಷ ಇರಿ. ರಾಣಿ, ಹೇ ಅಕ್ಕ, ಏನ್ ಅಳ್ತಿದ್ಯಾ? ಹೇ, ಏನಾಯ್ತು ರಾಣಿ? ಯಾಕೆ ಹಿಂಗ್ ಅಳ್ತಿದ್ಯಾ? ಅಕ್ಕ, ಅಪ್ಪನ್ಗೆ ಹುಷಾರಿಲ್ಲ ಅಕ್ಕ. ನೋಡ್ಕೊಳಕ್ ಅವ್ರಿಗೆ ಮನೇಲಿ ಯಾರು ಇಲ್ಲ. ಅಪ್ಪಂಗ್ ಹುಷಾರಿಲ್ಲ ಅಂದ್ರೆ ಇಲ್ಲೇನೆ ಮಾಡ್ತಾ ಇದ್ಯಾ? ನಡಿ ನಡಿ, ಮೊದ್ಲು ಹೋಗು. ಇಲ್ಲ ಅಕ್ಕ, ಮಹೇಶ್ವರಿ ಅಮ್ಮಂಗ್ ರಜೆ ಕೇಳ್ದೆ. ಮನೇಲಿ ರಾಶಿ ಕೆಲ್ಸ ಇದೆ, ರಜೆ ಕೊಡಕ್ ಆಗಲ್ಲ ಅಂತ ಹೇಳ್ಬಿಟ್ರು. ನೀನ್ ಚಿಂತೆ ಮಾಡ್ಬೇಡ, ನಾನೆಲ್ಲ ಮಾಡ್ಕೋತೀನಿ, ನೀನ್ ಹೋಗ್ಬಾ. ಬೇಡ ಅಕ್ಕ, ನನ್ ಕೆಲ್ಸ ನಿಂಗ್ ವಹಿಸಕ್ ನಂಗೆ ಇಷ್ಟ ಇಲ್ಲ. ಒಂದ್ ದಿನ ಕೆಲ್ಸ ಮಾಡಿದ್ರೆ ನನ್ ಕೈ ಏನ್ ಸೌದೋಗಲ್ಲ ಕಣೆ. ದಯವಿಟ್ಟು ಹೊರಡು. ಹೊರಡೋದ? ಪೂರ್ವಿ ಅಕ್ಕನ್ ಬಟ್ಟೆ ಇದೆ, ಬಟ್ಟೆ ಎಲ್ಲ ತೊಳಿಬೇಕು. ಹೋಗ್ ತೊಳ್. ಅಮ್ಮ ತಾಯಿ, ನಾನು ಹೇಳೋದ್ ನಿಂಗೆ ಅರ್ಥ ಆಗ್ತಿದ್ಯಾ? ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳ್ದೆ ತಾನೆ. ಒಂದ್ ನಿಮಿಷ ಇಲ್ಲೇ ಇರು. ತಗೋ, ಏನಾದ್ರೂ ಇದ್ರೆ ಫೋನ್ ಮಾಡು. ನೀನ್ ಹುಷಾರು, ಅಪ್ಪನ್ ಚೆನ್ನಾಗಿ ನೋಡ್ಕೊ. ಸರಿ ಅಕ್ಕ. ಡೈವರ್ಸ್ ಪೇಪರಾ? ಯಾಕೆ ಕವ್ಯ? ನಿನ್ನೆ ನೀನ್ ಮಾತಾಡ್ತಾ ಹೇಳಿದ್ಯಲ್ಲ ಡೈವರ್ಸ್ ಕೊಟ್ಬಿಡು ಅಂತ, ಅದಕ್ಕೆ ತಗೊಂಬಂದೆ. ನೀನ್ ಹೇಳಿದ್ ನಿಜಾನೇ ಮಹದೇವ. ನಾನು ನೀನು ಪೂರ್ವ ಪಶ್ಚಿಮ ಇದ್ದ ಹಾಗೆ, ನಮ್ಮಿಬ್ರಿಗೂ ಸೆಟ್ಟೇ ಆಗೋದಿಲ್ಲ. ಆದ್ರೂ ನಮ್ ಪೇರೆಂಟ್ಸ್ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವಿಬ್ರು ಮದ್ವೆ ಆಗಿ ಒದ್ದಾಡ್ತಾ ಇದ್ದೀವಿ. ಹೀಗ್ ಒದ್ದಾಡೋದ್ರ ಬದಲು ಡೈವರ್ಸ್ ಕೊಟ್ರೆ ನಾವಿಬ್ರು ಖುಷಿಯಾಗಿರ್ಬೋದು ಅಂತ ನೀನ್ ನೆನ್ನೆ ಹೇಳಿದ ಮಾತು ನನ್ಗೊಪ್ಪಿಗೆ ಇದೆ. ಅದಕ್ಕೆ ಡಿವೋರ್ಸ್ ಪೇಪರ್ಸ್ ತಗೊಂಡ್ಬಂದಿದ್ದೀನಿ, ಸೈನ್ ಮಾಡು. ಏನ್ ಯೋಚನೆ ಮಾಡ್ತಿದ್ಯಾ ಮಹದೇವ? ಸೈನ್ ಮಾಡು. ಏನ್ ಯೋಚನೆ ಮಾಡ್ತಿದ್ಯಾ? ಓ, ಪೆನ್ ಬೇಕಾ? ಅದನ್ನು ತಂದಿದ್ದೀನಿ, ತಗೋ, ಸೈನ್ ಮಾಡು. ಇಲ್ಲ, ನಾನಿದಕ್ಕೆ ಸಹಿ ಮಾಡಕ್ಕಿಲ್ಲ. ಸೈನ್ ಮಾಡೋದಿಲ್ವಾ?
ಯಾಕೆ? ಅಲ್ಲ ನಿನಗೆ ನನ್ನ ಜೊತೆ ಹೇಗ ಕಷ್ಟ ಆಯ್ತದೆ ಅಂತ ನನಗೆ ಗೊತ್ತು. ಹಂಗಂತ ಈಗಲೇ ಡೈವರ್ಸು ಏನೋ ಕುಡ್ದಾಗ ಅಂದಿರ್ಬೇಕು ಬಿಡು. ಹಾಗಂದ್ರೆ ಏನೇನ್ ಮಾತಿನ ಅರ್ಥ? ಯಾಕೆ ನೀನ್ ಸೈನ್ ಮಾಡ್ತಿಲ್ಲ? ಅಲ್ಲ ಅದು ನಾನು ಸಹಿ ಮಾಡಿದ್ರು ಕೋರ್ಟಲ್ಲಿ ತೀರ್ಮಾನ ಆಗಕ್ಕೆ 1 ವರ್ಷ ಬೇಕಾಯ್ತದಲ್ಲ, ಹಂಗಾಗಿ. ಪರವಾಗಿಲ್ಲ ಮಹದೇವ, 1 ವರ್ಷನೋ 6 ತಿಂಗಳು ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಅದಕ್ಕೂ ಮುಂಚೆ ನಮ್ಮ ಸಿಗ್ನೇಚರ್ಸ್ ಬೇಕಾಗತ್ತೆ. ನಾನು ಸೈನ್ ಮಾಡಿದ್ದೀನಿ, ನೀನು ಸೈನ್ ಮಾಡೋದೊಂದೇ ಬಾಕಿ. ಸರಿ, ನೀನು ಸೈನ್ ಮಾಡು, ಮುಂದಿನ ಪ್ರೊಸೀಜರ್ಸ್ಗೆ ಈಸಿ ಆಗುತ್ತೆ. ಏನ್ ಯೋಚನೆ ಮಾಡ್ತಿದ್ಯಾ ಮಹದೇವ? ತಗೋ ಸೈನ್ ಮಾಡು. ಇಲ್ಲ, ಇನ್ನೂ 1 ವರ್ಷ ಡೈವರ್ಸ್ ಬಗ್ಗೆ ಮಾತಾಡೋದೇ ಬೇಡ. ಯಾಕೆ? ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಂಗೆ ಅರ್ಥ ಆಗ್ತಿಲ್ಲ. ವಾಟ್ ಈಸ್ ದಿಸ್ ಸ್ನೇಹ? ಆ ಡಾಕ್ಟರ್ ಪ್ರವೀಣ್ ಎಲ್ಲಿ? ಯಾಕ್ ರಾಮ್ ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ಯಾ? ಇನ್ನೇನ್ ಮಾಡ್ಲಿ ಸ್ನೇಹ? ಆ ಪ್ರವೀಣ್ಗೆ ಯಾರು ಹೇಳಿದ್ದು ಆ ಪೇಷಂಟ್ಗೆ ಸರ್ಜರಿ ಮಾಡಿ ಅಂತ? ನಾನು ನಾಳೆ ಬಂದು ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ. ವೈ ಡಿಡ್ ದಿಸ್? ಕಾಮ್ ಡೌನ್ ರಾಮ್. ಆ ಪೇಷಂಟ್ಗೆ ಸಡನ್ ಆಗಿ ಪೇನ್ ಕಾಣಿಸ್ಕೋತು, ಅದಕ್ಕೆ ನಾನೇ ಸರ್ಜರಿ ಮಾಡೋದಕ್ಕೆ ಹೇಳ್ದೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಅವ್ರಿಗೆ ಫಿಟ್ಸ್ ಬಂದು ಹೀಗಾಯ್ತು. ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್ ಸ್ನೇಹ? ಅವ್ರಿಗೆ ಫಿಟ್ಸ್ ಬರೋಂಥ ಸಮಸ್ಯೆ ಏನೂ ಇರಲಿಲ್ಲ. ಸರ್ಜರಿ ಏನಾದರೂ ಎಡವಟ್ಟಾಗಿದ್ರೆ ಅದು 5 ಡೋಸಿಂದ ಮಾತ್ರ. ಸರ್ಜರಿ ಮಾಡೋದಕ್ಕೆ ಬರಲ್ಲ ಅಂದಮೇಲೆ ಸರ್ಜರಿ ಮಾಡೋದಕ್ಕೆ ಮುಂದಾಗಬಾರ್ದು. ದಟ್ ಪ್ರವೀಣ್ ಲಿಟರಲಿ ಕಿಲ್ ದಿ ಪೇಷಂಟ್. ಸಮಾಧಾನ ಮಾಡ್ಕೋ ರಾಮ್, ನಮ್ ಫೀಲ್ಡ್ ಇರೋದೇ ಹೀಗೆ. ಒಂದೊಂದ್ಸಲ ನಮ್ ಕೈ ಮೀರಿ ಹೀಗಾಗ್ಬಿಡುತ್ತೆ. ಏನ್ ಸ್ನೇಹ ಇದು? ಇಷ್ಟು ಕೇರ್ಲೆಸ್ ಮಾತಾಡ್ತಾ ಇದೀಯಾ? ಪ್ರವೀಣ್ ಮಾಡಿರೋ ಕೆಲ್ಸಕ್ಕೆ ಒಂದು ಜೀವ ಹೋಗಿದೆ. ಅಲ್ಲಿ ಸಮಾಧಾನವಾಗಿ ಕೂತ್ಕೊಂಡು ಮಾತಾಡೋ ವಿಷಯ ಅಲ್ಲ ಇದು. ಇಲ್ಲಿಗೆ ಬರೋರು ನಮ್ಮನ್ನ ದೇವ್ರು ಅನ್ಕೊಂಡ್ ಬರ್ತಾರೆ. ಅವ್ರ ಜೀವ ಜೊತೆ ಆಟ ಆಡ್ಬಾರ್ದು. ಪಾಪ ಅಜ್ಜಿ ಇಷ್ಟು ಹೇಳ್ತಾ ಇದ್ದಾರೆ, ಅವ್ರಿಗೆ ಏನ್ ಆನ್ಸರ್ ಮಾಡ್ತೀರಾ ನೀವು? ಹೋಗಿರೋ ಜೀವನ ವಾಪಸ್ ತಂದ್ಕೊಡಕ್ಕಾಗತ್ತ ನಿಮ್ ಕೈಲಿ? ಇಲ್ಲ ರಾಮ್. ಹಾಗಿದ್ಮೇಲೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡ್ಬೇಕು ತಾನೆ? ಇಂಥವ್ರಿಂದ ನಮ್ಮ ಪ್ರೊಫೆಷನ್ಗೆ ಅವಮಾನ. ಲುಕ್, ನಾವು ಡಾಕ್ಟರ್ಸ್ ಇರೋದು ಜನಗಳ ಪ್ರಾಣ ಉಳಿಸೋದಕ್ಕೆ, ಅವ್ರ ಪ್ರಾಣ ತೆಗೆಯೋದಕ್ಕಲ್ಲ. ರಾಮ್ ಪ್ಲೀಸ್ ಹೈಪರ್ ಆಗ್ಬೇಡ. ಇಟ್ಸ್ ಜಸ್ಟ್ ಅನ್ ಅನ್ಫಾರ್ಚುನೇಟ್ ಇವೆಂಟ್. ವಾಟ್ ದ ಹೆಲ್? ಏನ್ ಸ್ನೇಹ ಇದು? ಅನ್ಫಾರ್ಚುನೇಟ್ ಇವೆಂಟ್ ಅಂತ ಇಷ್ಟು ಲೈಟಾಗಿ ಹೇಳ್ತಾ ಇದೀಯಾ? ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸ್ನೇಹ. ಆಚೆ ಒಂದು ಜೀವ ಹೋಗಿದೆ, ಅದ್ರ ಬಗ್ಗೆ ಸ್ವಲ್ಪನಾದ್ರೂ ಗಿಲ್ಟ್ ಇದೆಯಾ ನಿನಗೆ? ದಿಸ್ ಇಸ್ ನಾಟ್ ಅನ್ಫಾರ್ಚುನೇಟ್ ಇವೆಂಟ್. ನಮ್ ಕೇರ್ಲೆಸ್ ನಿಂದ, ನಮ್ ಕೇರ್ಲೆಸ್ ಬಿಹೇವಿಯರ್ ಇಂದ ಆಗಿರೋ ತಪ್ಪಿದು. ಇಂಥ ತಪ್ಪು ಮಾಡೋ ಹೋಗಿದ್ರೆ ನಮ್ ಪ್ರೊಫೆಷನ್ಗೆ ಬರಬಾರ್ದು ಸ್ನೇಹ. ಲುಕ್, ದಿಸ್ ಇಸ್ ದ ಲಾಸ್ಟ್ ಟೈಮ್ ಐ ಆಮ್ ಟೆಲಿಂಗ್ ಯು. ಇನ್ನೊಂದು ಸಲಿ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಪೇಷಂಟ್ಸ್ನ ಯಾರಾದ್ರೂ ಚೆಕ್ ಮಾಡೋಕ್ ಮುಂದಾದ್ರೆ ಸರಿ ಇರಲ್ಲ. ಅಯ್ಯೋ, ನಾನ್ ರಾಮ್ ಜೊತೆ ಹಾಗೆ ಮಾತಾಡ್ಬಾರ್ದಿತ್ತು ಅನ್ಸುತ್ತೆ. ಅವನಿ ಸರ್ಜರಿ ಮಾಡಿರೋದು ಪ್ರವೀಣ್ ಅಂದ್ಕೊಂಡಿರೋದಕ್ಕೆ ಇಷ್ಟು ಸಿಟ್ ಮಾಡ್ಕೊಂಡಿದ್ದಾನೆ. ನಾನು ಅಂತ ಗೊತ್ತಾದ್ರೆ